18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆಯಾಗಿರುವ ಬೆಳಗಾವಿ ವಿಭಜನೆ ಅಂತಕ್ಕಂಥದ್ದು ದೊಡ್ಡ ಕಗ್ಗಂಟಾಗಿದೆ. ಈ ಬಾರಿ ವಿಭಜನೆ ಮಾಡಕ್ಕೆ ಮುಂದಾಗಿದ್ದಂತಹ ಮುಖ್ಯಮಂತ್ರಿಗಳನ್ನೇ ಇಲ್ಲಿನ ನಾಯಕರು ಗೊಂದಲಕ್ಕೆ ಸಿಲುಕಿಸಿದ್ದಾರೆ. ಈ ಮೂಲಕ ಮತ್ತೊಮ್ಮೆ ಬೆಳಗಾವಿ ಜಿಲ್ಲೆ ವಿಭಜನೆ ಕುಗ್ಗುವಂತಹ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಜಿಲ್ಲೆಯ ಜನ ಅನೇಕ ವರ್ಷಗಳಿಂದಲೂ ಕೂಡ ಜಿಲ್ಲೆ ವಿಭಜನೆಗಾಗಿ ಆಗ್ರಹ ಮಾಡ್ತಿದ್ದಾರೆ. ಇಷ್ಟಾದರೂ ಕೂಡ ಜಿಲ್ಲೆ ವಿಭಜನೆ ಸಾಧ್ಯವಾಗ್ತಿಲ್ಲ. ಅಷ್ಟಕ್ಕೂ ಜಿಲ್ಲೆ ವಿಭಜನೆಗಾಗಿರ್ತಕ್ಕಂಥ ಅಡೆತಡೆಗಳು ಏನು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕಾನನ್ನು ಒತ್ತೋದನ್ನ ಮರಿಬೇಡಿ. ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಬೆಳಗಾವಿಯ ಜನಸಂಖ್ಯೆ ಸುಮಾರು 50 ಲಕ್ಷ. ಇಲ್ಲಿ 33 ಸ್ಥಳೀಯ ಸಂಸ್ಥೆಗಳಿವೆ, ಜೊತೆಗೆ 6 RTO ಉಪವಿಭಾಗಗಳಿವೆ, ಜೊತೆಗೆ 15 ತಾಲೂಕುಗಳು, 18 ವಿಧಾನಸಭಾ ಕ್ಷೇತ್ರಗಳಿರ್ತಕ್ಕಂಥದ್ದು. ಈ ಒಂದು ಜಿಲ್ಲೆಯನ್ನ ವಿಭಜನೆ ಮಾಡಕ್ಕೆ ಕಳೆದ ಅನೇಕ ವರ್ಷಗಳಿಂದಲೂ ಕೂಡ ಪ್ರಯತ್ನವನ್ನ ಇಲ್ಲಿನ ನಾಯಕರು ಪಡ್ತಾ ಇದ್ದಾರೆ. ಅದು ಇದುವರೆಗೂ ಕೂಡ ಸಾಧ್ಯವಾಗಿಲ್ಲ. ಮೊದಲು ಗಡಿ ವಿಚಾರವಾಗಿ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಈ ಒಂದು ಜಿಲ್ಲೆ ವಿಭಜನೆಯನ್ನ ಅಂದಿನ ಮುಖ್ಯಮಂತ್ರಿ JH ಪಟೇಲ್ರು ಕೈ ಬಿಟ್ಟಿದ್ರು. ಬಳಿಕ ಅನೇಕ ಮುಖ್ಯಮಂತ್ರಿಗಳು ಈ ಜಿಲ್ಲೆ ವಿಭಜನೆ ಅಂತಕ್ಕಂಥ ಕಗ್ಗಂಟಿಗೆ ಕೈ ಹಾಕಿದ್ರು ಕೂಡ ಇದುವರೆಗೂ ಅದನ್ನ ಬಿಡಿಸುವಂತ ಕೆಲಸ ಸಾಧ್ಯವಾಗಿಲ್ಲ. ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದಂತಹ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಳಗಾವಿ ವಿಭಜನೆಯನ್ನ ಮಾಡ್ತಾರೆ ಅಂತಕ್ಕಂಥದ್ದು ಎಲ್ಲೆಡೆ ಕೂಡ ಹರಡಿತ್ತು. ಮತ್ತು ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ರು. ಆದರೆ ಬೆಳಗಾವಿ ಜಿಲ್ಲೆಯ ನಾಯಕರ ಪ್ರತಿಷ್ಠೆಯ ಫಲವಾಗಿ ಈ ಒಂದು ಪ್ರಕ್ರಿಯೆ ಮತ್ತೊಮ್ಮೆ ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು. ಬೆಳಗಾವಿ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆಯಾಗಿದ್ದು, ಅಥಣಿ ತಾಲೂಕಿನಿಂದ ಬೆಳಗಾವಿ ನಗರಕ್ಕೆ, ಬೆಳಗಾವಿ ಜಿಲ್ಲಾ ಕೇಂದ್ರಕ್ಕೆ ಬರಕ್ಕೆ ಸುಮಾರು 260ರಿಂದ 270 ಕಿಲೋಮೀಟರ್ ಸಾಮಾನ್ಯ ಜನ ಸಂಚರಿಸಬೇಕಿದೆ. ಜೊತೆಗೆ ಏನು ಅಂತಂದ್ರೆ ದೊಡ್ಡ ಜಿಲ್ಲೆ ಆಗಿದ್ರಿಂದ ಅನೇಕ ಸಮಸ್ಯೆಗಳು ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ 15 ತಾಲೂಕುಗಳಿವೆ. ಇನ್ನು 3 ನಗರಗಳನ್ನ ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡುವ ಪರಿಸ್ಥಿತಿ ಇರ್ತಕ್ಕಂಥದ್ದು. ಬೆಳಗಾವಿ ತಾಲೂಕು ಒಂದೇ ಸುಮಾರು 11 ಲಕ್ಷದಷ್ಟು ಜನಸಂಖ್ಯೆ ಹೊಂದಿದೆ. ಇದು ಉಡುಪಿ ಜಿಲ್ಲೆಯಷ್ಟೇ ಸಮಾನವಾದಂತಹ ಒಂದು ತಾಲೂಕಾಗಿ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಬೆಳಗಾವಿ ತಾಲೂಕನ್ನ ಡಿವೈಡ್ ಮಾಡಬೇಕು ಮತ್ತು ಅನೇಕ ಹೊಸ ತಾಲೂಕು ಕೇಂದ್ರಗಳನ್ನ ಮಾಡಬೇಕು ಅಂತಕ್ಕಂಥ ಕೂಗು ಇದೆ. ಆದ್ರೆ ಇಲ್ಲಿನ ನಾಯಕರ ಪ್ರತಿಷ್ಠೆಯ ಫಲವಾಗಿ ಇದು ನೆನೆಗುದಿಗೆ ಬೀಳುತ್ತಲೇ ಬಂದಿರತಕ್ಕಂಥದ್ದು. ಈ ಹಿಂದೆ JH ಪಟೇಲ್ರು ಗೋಕಾಕ್ ಮತ್ತು ಚಿಕ್ಕೋಡಿಯನ್ನ ಹೊಸ ಜಿಲ್ಲೆಯನ್ನಾಗಿ ಘೋಷಣೆಯನ್ನ ಮಾಡಿದ್ರು. ಆಗ ಆ ಸಂದರ್ಭದಲ್ಲಿ ಒಂದು ವೇಳೆ 2 ಜಿಲ್ಲೆಗಳು ರಚನೆ ಆದ್ರೆ ಕನ್ನಡಿಗರ ಹಿತಾಸಕ್ತಿಗೆ ಇಲ್ಲಿ ಹೊಡೆತ ಬೀಳುತ್ತೆ ಮತ್ತು ಇಲ್ಲಿ MES ಪ್ರಭಾವ ಆಗುತ್ತೆ ಅಂತ ಹೇಳಿ ಅಂದಿನ ಕನ್ನಡ ಪರ ಹೋರಾಟಗಾರರು ಬಿಗಿ ಪಟ್ಟ ಹಿಡಿದ ಕಾರಣಕ್ಕಾಗಿ ಈ ಒಂದು ಜಿಲ್ಲೆ ವಿಭಜನೆಯನ್ನ JH ಪಟೇಲ್ರು ಕೈ ಬಿಟ್ಟಿದ್ರು. ಬಳಿಕ ನಡೆದಂತಹ ಅನೇಕ ವರ್ಷಗಳಲ್ಲಿ ಕೂಡ ಇಲ್ಲಿ MES ನ ಶಕ್ತಿ ಕುಂದುತ್ತಾ ಬಂದಿದೆ. 5 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ತಿದ್ದ MES ಈಗ ಮಹಾನಗರ ಪಾಲಿಕೆಯ 2 ವಾರ್ಡ್ಗೆ ಸೀಮಿತವಾಗಿದೆ. ಆದಾಗ್ಯೂ ಕೂಡ ಬೆಳಗಾವಿ ಜಿಲ್ಲೆ ವಿಭಜನೆಯನ್ನ ಮಾಡಕ್ಕೆ ಸಾಧ್ಯ ಆಗ್ತಿಲ್ಲ. ಇಲ್ಲಿ ನಾಯಕರ ಪ್ರತಿಷ್ಠೆಯ ಫಲವಾಗಿ ಇದು ಹಿಂದೆನೆ ಬೀಳ್ತಾ ಇದೆ. ಪ್ರಮುಖವಾಗಿ ಈ ಬಾರಿ ಗೋಕಾಕ್ ಜಿಲ್ಲೆಯನ್ನ ಮಾಡಿ ಅಂತೇಳಿ ಸಚಿವ ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದ ನಿಯೋಗ CM ಸಿದ್ದರಾಮಯ್ಯನವರನ್ನ ಭೇಟಿಯಾಗಿತ್ತು. ಬಳಿಕ ಚಿಕ್ಕೋಡಿ ಜಿಲ್ಲೆಯನ್ನ ಮಾಡಿ ಅಂತೇಳಿ ಗಣೇಶ್ ಹುಕ್ಕೇರಿ, ಪ್ರಕಾಶ್ ಹುಕ್ಕೇರಿ ನೇತೃತ್ವದ ನಿಯೋಗ CM ಅವರನ್ನ ಭೇಟಿಯಾಗಿತ್ತು. ಬಳಿಕ ಗೋಕಾಕ್ ಜಿಲ್ಲೆಯನ್ನ ಮಾಡಿ ಅಂತೇಳಿ ಮಹಾಂತೇಶ್ ಕೌಜಲಗಿ ಕಾಂಗ್ರೆಸ್ ಶಾಸಕರ ನೇತೃತ್ವದಲ್ಲಿ ಅಲ್ಲಿನ ಮಠಾಧೀಶರು ಮತ್ತು ಬೈಲಹೊಂಗಲದ ಗಣ್ಯರು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಿದ್ರು. ಬಳಿಕ ಮಾಜಿ DCM ಲಕ್ಷ್ಮಣ ಸವದಿ ನೇತೃತ್ವದಲ್ಲಿ ಅಥಣಿಯನ್ನ ಜಿಲ್ಲೆ ಮಾಡಿ ಅಂತೇಳಿ ಮುಖಂಡರು ಮುಖ್ಯಮಂತ್ರಿಯ ಮೇಲೆ ಒತ್ತಡ ತರುವಂತಹ ಪ್ರಯತ್ನ ಮಾಡಿದ್ರು. ಹೀಗಾಗಿ ಮುಖ್ಯಮಂತ್ರಿಗಳು ಗೊಂದಲಕ್ಕೆ ಸಿಲುಕಿದ್ರು. ಈ 4 ತಾಲೂಕಿನ ನಡುವೆ ಇರತಕ್ಕಂತ ಜಗಳವನ್ನ ಬಿಡಿಸುವುದು ಹೇಗೆ ಅಂತೇಳಿ ಮುಖ್ಯಮಂತ್ರಿಗೆ ತೆಲ್ಲವಾಯಿತು. ಬಳಿಕ ಮುಖ್ಯಮಂತ್ರಿಗಳು ಈ ಕುರಿತು ಸಭೆಯನ್ನು ಮಾಡಲಿಲ್ಲ ಮತ್ತು ಯಾವುದೇ ಸ್ಪಷ್ಟ ನಿರ್ಧಾರವನ್ನ ಪ್ರಕಟಿಸದೆ ಬೆಳಗಾವಿಯಿಂದ ಹಿಂದಿರುಗಿದ್ರು. ಮತ್ತೊಮ್ಮೆ ಬೆಳಗಾವಿ ಜಿಲ್ಲೆ ವಿಭಜನೆ ಕೂಗಿಗೆ ಹಿನ್ನಡೆ ಆಗಿರ್ತಕ್ಕಂಥದ್ದು. ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಬೆಳಗಾವಿ ಜಿಲ್ಲೆ ವಿಭಜನೆ ಆಗ್ಲೇಬೇಕು ಅಂತಕ್ಕಂಥದ್ದು ಅನೇಕರ ಹೋರಾಟವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಜಿಲ್ಲೆ ವಿಭಜನೆ ಆದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಅಂತ ಹೇಳಿ ಕೆಲವರು ಹೇಳ್ತಿದ್ದಾರೆ ಮತ್ತು ಇನ್ನೂ ಅನೇಕರು ಬೆಳಗಾವಿ ಜಿಲ್ಲೆ ಅಖಂಡವಾಗಿ ಉಳಿಬೇಕು ಅಂತಕ್ಕಂಥ ಕೂಗನ್ನು ಕೂಡ ಅನೇಕ ವರ್ಷಗಳಲ್ಲಿ ನೀಡ್ತಾ ಇದ್ದಾರೆ. ಮತ್ತು ಗೋಕಾಕ್ ಬೈಲಹೊಂಗಲ್ ನಡುವೆ ಸಾಕಷ್ಟು ಗೊಂದಲವಿರ್ತಕ್ಕಂಥದ್ದು. ಗೋಕಾಕ್ನವರು ಜಿಲ್ಲಾ ಕೇಂದ್ರ ಆಗಲಿ ಅಂದಾಗ ಬೈಲಹೊಂಗಲದವರು ಕೂಡ ಇದಕ್ಕೆ ಬೇಡಿಕೆ ಇರ್ತಾರೆ. ಬೈಲಹೊಂಗಲ ಬ್ರಿಟಿಷ್ ಕಾಲದಿಂದಲೂ ಕೂಡ ಉಪವಿಭಾಗ ಆಗಿರ್ತಕ್ಕಂಥದ್ದು, ನಮ್ಮದೇ ಜಿಲ್ಲೆ ಆಗ್ಬೇಕು ಅಂತ ಹೇಳಿ ಬೈಲಹೊಂಗಲದವರು ಬೇಡಿಕೆ ನೀಡ್ತಾರೆ. ಮತ್ತೊಂದು ಕಡೆ ಗೋಕಾಕ್ ಮೂಡಲಗಿ, ರಾಮದುರ್ಗ, ಸೌದತ್ತಿ ಸೇರಿದಂತೆ ಅನೇಕರು ಗೋಕಾಕ್ ಜಿಲ್ಲೆಗಾಗಿ ಬೇಡಿಕೆ ಇಟ್ಟರು ಕೂಡ ಗೋಕಾಕ್ ಸೇರಕ್ಕೆ ರಾಮದುರ್ಗ ಮತ್ತು ಸೌದತ್ತಿಯ ಜನ ಮುಂದಾಗಿಲ್ಲ. ಸೌದತ್ತಿ ಒಂದು ವೇಳೆ ಜಿಲ್ಲೆಯನ್ನ ವಿಭಜನೆ ಮಾಡೋದಾದ್ರೆ ಸೌದತ್ತಿಯನ್ನ ಧಾರವಾಡಕ್ಕೆ ಸೇರಿಸಿ ಮತ್ತು ರಾಮದುರ್ಗವನ್ನ ಬಾಗಲಕೋಟೆಗೆ ಸೇರಿಸಿ ಅಂತಕ್ಕಂಥ ಕೂಗಿ ಇರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ವಿಭಜನೆ ಅಂತಕ್ಕಂಥದ್ದು ದೊಡ್ಡ ಬಿಸಿ ತುಪ್ಪವಾಗಿದೆ. ಈ ತುಪ್ಪವನ್ನು ನುಂಗಕ್ಕೆ ಯಾವುದೇ ರಾಜಕಾರಣಿಗಳು ಮತ್ತು ಮುಖ್ಯಮಂತ್ರಿಗಳು ತಯಾರಿಲ್ಲ. ಹೀಗಾಗಿ ಇದರಿಂದ ಸಾಮಾನ್ಯ ಜನ ಇದರ ಮೇಲೆ ಪರಿಣಾಮವನ್ನು ಎದುರಿಸ್ತಾ ಇದ್ದಾರೆ. ಸಾಮಾನ್ಯ ಜನಕ್ಕೆ ಇದರಿಂದ ಸಾಕಷ್ಟು ದಿನನಿತ್ಯ ತೊಂದರೆಗಳಾಗ್ತಿರ್ತಕ್ಕಂಥದ್ದು.
ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 1200 ಗ್ರಾಮಗಳಿವೆ ಮತ್ತು 600ಕ್ಕೂ ಹೆಚ್ಚು ಪಂಚಾಯಿತಿಗಳಿರ್ತಕ್ಕಂಥದ್ದು ಮತ್ತು ತಾಲೂಕು ಪಂಚಾಯಿತಿ 245ಕ್ಕೂ ಹೆಚ್ಚು ಕ್ಷೇತ್ರಗಳಿವೆ ಮತ್ತು ಜಿಲ್ಲಾ ಪಂಚಾಯಿತಿ 100ಕ್ಕೂ ಹೆಚ್ಚು ಕ್ಷೇತ್ರಗಳಿರ್ತಕ್ಕಂಥದ್ದು. ಅನುದಾನ ಕ್ಷೇತ್ರವಾರು ಅನುದಾನ ವಿಂಗಡಣೆಯಲ್ಲಿ ಇಲ್ಲಿ ಸಾಕಷ್ಟು ತಾರತಮ್ಯ ಆಗ್ತಕ್ಕಂಥದ್ದು ಮತ್ತು ಈಗಾಗಲೇ 6 RTO ಕಚೇರಿಗಳನ್ನ ನಿರ್ಮಾಣ ಮಾಡಲಾಗಿದೆ. ಇನ್ನು ಹಲವು ಕಡೆಗಳಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತ ಅಭಿವೃದ್ಧಿ ಕೆಲಸಗಳಾಗಬೇಕಿದೆ. ಆದರೆ ಜಿಲ್ಲೆ ವಿಭಜನೆ ಆಗದ ಕಾರಣಕ್ಕಾಗಿ ಇಲ್ಲಿ ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು. ಈ ಜಿಲ್ಲಾ ನಾಯಕರ ಪ್ರತಿಷ್ಠೆಯ ಫಲವಾಗಿ ಮತ್ತೊಮ್ಮೆ ಈಗ ಜಿಲ್ಲೆ ವಿಭಜನೆ ಕೂಗಿಗೆ ಪೆಟ್ಟು ಬಿದ್ದಿರ್ತಕ್ಕಂಥದ್ದು. ಇನ್ನಾದರೂ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನ ಬೆಳಗಾವಿ ಜಿಲ್ಲೆ ವಿಭಜನೆ ವಿಚಾರದಲ್ಲಿ ತೋರಿಸಬೇಕಿದೆ. ಈಗಾಗಲೇ ಚಿಕ್ಕೋಡಿಯಲ್ಲಿ SPDC ಕಚೇರಿಯನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲಾ ಕಚೇರಿಗಳು ಅಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಚಿಕ್ಕೋಡಿ ಜಿಲ್ಲಾ ಕೇಂದ್ರವನ್ನ ಮತ್ತು ಬೈಲಹೊಂಗಲ ಗೋಕಾಕ್ನಲ್ಲಿರ್ತಕ್ಕಂಥ ಗೊಂದಲವನ್ನು ಇತರಿಸುವ ಕೆಲಸವನ್ನ ಸರ್ಕಾರ ಮಾಡಬೇಕಿದೆ. ಈ ಹಿಂದೆ ದಿವಂಗತ ಪತ್ರಕರ್ತ ಪಾಟೀಲ್ ಪುಟ್ಟಪ್ಪನವರು ನಿಪ್ಪಾಣಿಯನ್ನ ಜಿಲ್ಲೆ ಮಾಡಿ ಅಂತಕ್ಕಂಥದ್ದು ಒಂದು ಕೂಗನ್ನ ಸರ್ಕಾರದ ಮುಂದೆ ಬೇಡಿಕೆ ನೀಡಿದ್ರು. ಆ ಸಂದರ್ಭದಲ್ಲೂ ಕೂಡ ಅದು ಸಫಲವಾಗಿರಲಿಲ್ಲ. ಹೀಗೆ ಈ ಬೆಳಗಾವಿ ಜಿಲ್ಲೆ ವಿಭಜನೆ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗುತ್ತೆ. ಈ ಗೊಂದಲದ ಪರಿಣಾಮವಾಗಿ ಈಗ ಮತ್ತೊಮ್ಮೆ ಬೆಳಗಾವಿ ಜಿಲ್ಲೆ ವಿಭಜನೆಯ ಕೂಗಿಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಮಾನ್ಯ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಈ ಜಿಲ್ಲೆಯನ್ನು ವಿಭಜನೆ ಮಾಡಬೇಕು ಅನ್ನುವಂಥದ್ದು ಭಾಳಷ್ಟು ಇದೆ. ಯಾಕಂತಂದರೆ ಆಡಳಿತಾತ್ಮಕ ದೃಷ್ಟಿಯಿಂದ, ಅಭಿವೃದ್ಧಿಯ ದೃಷ್ಟಿಯಿಂದ ಈಗ ನೋಡಿ, ನನ್ನ ಬೆಳಗಾವಿ ತಾಲೂಕು 11.5 ಲಕ್ಷ ಜನಸಂಖ್ಯೆ ಇದೆ. 11.5 ಲಕ್ಷ ಜನಸಂಖ್ಯೆಗೆ ಒಬ್ಬನೇ ತಹಸೀಲ್ದಾರು, ಭಾಳಷ್ಟು ತೊಂದರೆ ಆಗುತ್ತೆ. ಅದೇ ರೀತಿ ನಮ್ಮ ಜಿಲ್ಲೆ 18 ಕ್ಷೇತ್ರ ಮತ್ತು ಎಷ್ಟು ತಾಲೂಕು 14-15 ತಾಲೂಕುಗಳಿದ್ದಾವೆ. ಸೊ ಇನ್ನು ಮತ್ತೆ ಹೊಸದಾಗಿ 3 ತಾಲೂಕು ಆಗ್ತವೆ. ಇದನ್ನು ನೋಡಿದ್ರೆ ನಮಗೆ ಮತ್ತೆ 19 ತಾಲೂಕು ಆಗುವಂಥ ಎಲ್ಲ ಲಕ್ಷಣಗಳಿದ್ದಾವೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ 2 ಇಲ್ಲ 3 ಮಾಡಬೇಕನ್ನುವಂಥದ್ದು ಭಾಳಷ್ಟು ಇದಿತ್ತು. ಅವರು ಬಂದ ದಿನಾನೇ ಅದ್ರ ಬಗ್ಗೆ ನಮ್ಮ ಮುಂದೆ ಚರ್ಚೆ ಮಾಡಿದರು, ಸತೀಶ್ ಅಣ್ಣನ ಮುಂದೆನೂ ಚರ್ಚೆ ಮಾಡಿದರು. ಆದರೆ ಏನಾಯಿತು ಅಂದರೆ ಎಲ್ಲರೂ ನಿಯೋಗ ತೆಗೆದುಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಜಿಲ್ಲೆ ಆಗಬೇಕು, ಅದು ಸಹಜ, ಎಲ್ಲರಿಗೂ ಕೂಡ ಆಸೆ ಇರುತ್ತೆ, ಎಲ್ಲರಿಗೂ ತಮ್ಮ ತಮ್ಮ ಜಿಲ್ಲೆ ಆಗಬೇಕು ಅಂತ. ಆದರೆ ಅಳದು ತೂಗಿ ಮಾಡೋಣ ಅಂತ ಸದ್ಯಕ್ಕೆ ವಿಚಾರ ಮಾಡ್ತಾ ಇದ್ದಾರೆ. ಅವರು ಬಂದ ದಿನಾನೇ ಹೇಳಿದ್ದು ಮಾಡೋಣ ಅಂತ, ಆ ಮನಸ್ಸಿನಿಂದನೇ ಬಂದಿದ್ರು. ಈ ಬಾರಿ ಅನೌನ್ಸ್ ಮಾಡೋಣ ಅಂತ ಮನಸ್ಸಿನಿಂದನೇ ಬಂದಿದ್ರು. ಎಲ್ಲರನ್ನೂ ಕರೆದು ಮಾತಾಡೋಣ ಅಂತಲೇ ಹೇಳಿದರು. ಬಟ್ ಬಹಳಷ್ಟು ಜನ ನಿಯೋಗವನ್ನು ತೆಗೆದುಕೊಂಡು ಬಂದಾಗ ಅದ್ರ ಬಗ್ಗೆ ಇನ್ನೂ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಯಾವ ಸ್ಥಿತಿಯಲ್ಲಿದೆ ಅಂತ ಸದ್ಯಕ್ಕಂತಿ ನೋಡೋಣ. ಬೆಂಗಳೂರಲ್ಲಿ ಚರ್ಚೆ ಮಾಡ್ತೇನೆ, ಬೆಂಗಳೂರಿಗೆ ಹೋಗ್ತೀವಿ. ಅವರು ಕೂಡ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಅಲ್ಲಿ ಹೋದ್ಮೇಲೆ ನೋಡೋಣ ಏನ್ ಚಿಕ್ಕೋಡಿಯಲ್ಲಿ ಕೊಟ್ಟಿದ್ದಾರೆ. ಅದೇ CM ಅವರೇ ಅಂತಿಮ ನಿರ್ಧಾರ ಮಾಡ್ಬೇಕಲ್ಲ. CM ಅವ್ರಿಗೆ ಮತ್ತೊಂದು ಒತ್ತಾಯ ಮಾಡ್ತೀವಿ ಇನ್ನೊಂದ್ಸಾರಿ. ಸಭೆ ಕರೀತೀನಿ, ಸಭೆ ಕರ್ಲಿಲ್ಲ. ಬೆಂಗಳೂರಲ್ಲಿ ಇನ್ನು ಬೆಂಗಳೂರಲ್ಲೇ ಕರಿಬೇಕು. ಬೆಂಗಳೂರಲ್ಲಿ ಸಭೆ ಸಭೆ ಅಂತ ಕರಲೇಬೇಕು. ಯಾಕಂದ್ರೆ ಶಾಸಕರ ಅಭಿಪ್ರಾಯ ಬೇಕೇ ಬೇಕು. ಎಲ್ಲ ತಾಲೂಕಿನವರ ನಿಯೋಗಗಳು ಪ್ರತಿಷ್ಠೆಗೆ ಇದು ಆಗ್ಲಿಲ್ಲ, ಗೊಂದಲಂತಿ ಆಗಿದೆ. ಅದ್ರ ಏನು ಪ್ರಶ್ನೆ ಇಲ್ಲ. ಇನ್ನದ CM ಅವರು ಯಾವ ರೀತಿ ನಿಭಾಯಿಸ್ತಾರೆ ನೋಡೋಣ, ಕಾದ್ ನೋಡೋಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.